ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಿಲ್ವಾ? ಮಾತಾಡಿದ್ದಾರೆ. ಹೌದು, ನನಗೆ ಗೊತ್ತಿದೆಯಲ್ಲ. ಎಲ್ಲ ಅಧ್ಯಕ್ಷರೇ ಹೇಳ್ಬಿಟ್ರೆ ಹೆಂಗೆ? ನಾವಲ್ಲಿ ಕೂತ್ಕೊಂಡು ಕೇಳ್ಕೊಂಡಲ್ವೇನ್ರಿ? ಸುಳ್ಳು ಹೇಳಕ್ಕಾಗತ್ತ? ಮಾತಾಡಿದ್ದಾರೆ ಎಂದೆ. ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಅಧ್ಯಕ್ಷರು ಮಾತಾಡಿದ್ದಾರೆ. ಕಾನೂನಿನ ಸುವ್ಯವಸ್ಥೆ ಹಾಳಾಗಿದೆ. ವಸ್ತುಸ್ಥಿತಿ ಏನಪ್ಪಾ ಅಂತಂದ್ರೆ 2022ರಲ್ಲಿ ನೀವಿದ್ದರೆ ಇತ್ತಲ್ಲ ಅಪರಾಧಗಳಾದವಲ್ಲ, ಅದಕ್ಕಿಂತ ಕಡಿಮೆ ಆಗಿದ್ದಾವೆ. ನಿಮಗೆ ಅಂಕಿಅಂಶಗಳು ಕೊಡಬೇಕು ಅಂತಂದ್ರೆ 2022ರಲ್ಲಿ ಕೊಲೆ ಪ್ರಕರಣಗಳು 13,365. ನಮ್ಮ ಕಾಲದಲ್ಲಿ 2024ರಲ್ಲಿ 1,209 ಕಡಿಮೆ ಆಯಿತು. 156 ಕಡಿಮೆ ಆದವು. ಕೊಲೆ ಯತ್ನ ಅಟೆಂಪ್ಟ್ ಟು ಮರ್ಡರ್ 2,828 2022 ನಿಮ್ಮ ಕಾಲದಲ್ಲಿ. ನಮ್ಮ ಕಾಲದಲ್ಲಿ 2,809 19 ಕಡಿಮೆ ಆದವು. ಡಕಾಯಿತಿ 215 ನಮ್ಮ ಕಾಲದಲ್ಲಿ 154 ಸುಮಾರು 61 ಕಡಿಮೆ ಆದವು. ರಾಬರಿ 1066 ನಮ್ಮ ಕಾಲದಲ್ಲಿ 992 74 ಕಡಿಮೆ ಆಯಿತು. ದೊಂಬಿ 3,930 3,450 480 ಕಡಿಮೆ ಆಯಿತು. ಸರಗಳ್ಳತನ ಚೈನ್ ಸ್ನ್ಯಾಚಿಂಗ್ 669 617 ನಮ್ಮ ಕಾಲದಲ್ಲಿ ಸುಮಾರು 52 ಕಡಿಮೆ ಆಯಿತು. ಡ್ರಗ್ಸ್ 6,406 ನಿಮ್ಮ ಕಾಲ. ಅದು ವಾಲ್ಮೀಕಿ ಹಗರಣ ಡಕಾಯಿತಿಯಲ್ಲಿ ಬರುತ್ತೆ, ಅದರಲ್ಲಿ ಬರುತ್ತೆ ಸರ್. ವಾಲ್ಮೀಕಿ ಹಗರಣ ಡಕಾಯಿತಿಯಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ? ಐ ಡೋಂಟ್ ಆನ್ಸರ್. ಇವರೇ ಎಲ್ಲದವ್ರೆ ಪದೇ ಎದ್ದೇಳ್ಬೇಡಿ. ನೀವು ಒಬ್ರು ಉಪನಾಯಕರು ಪದೇ ಎದ್ದೇಳ್ಬಾರ್ದ್ರಿ. ಆಮೇಲೆ ಕೇಳ್ರಿ. ನಿಮ್ಗೆ ಏನು ದೊಡ್ಡ ನಿಮಿಷ ಜಾಸ್ತಿ ತಗೊಂಡು ಕೇಳ್ರಿ. ನಿಮ್ ದೊಡ್ಡ ಪಾರ್ಲಿಮೆಂಟ್ ಇರೋನ್ ಅಂದ್ಬಿಡ್ತಾರ ನಿಮಗೆ? ಕೂತ್ಕೊಳ್ರಿ. ಸಂಧಿ ಎದಾಳ್ಬಾರ್ದ್ರಿ. ಒಬ್ಬ ಉಪನಾಯಕರ ಘನತೆ ಗೌರವ ಹಂಗ ಎದಾಳ್ಬಾರ್ದು ಸಂಧಿ. ಯು ಆರ್ ದಿ ಡೆಪ್ಟಿ ಲೀಡರ್. ಅರ್ಥ ಮಾಡ್ಕೋಬೇಕು. ನಾನು ಈಲ್ಡಾಗದೆ ಕೇಳಬಾರ್ದು ಅಂತ ಅಷ್ಟು ಗೊತ್ತಿಲ್ಲ ನಿಮಗೆ? ಡ್ರಗ್ ಸಂಬಂಧಿತ ಕೇಸ್ಗಳು 6,406 ನಮ್ಮ ಕಾಲದಲ್ಲಿ 4,188 2,218 ಕಡಿಮೆ ಆಗಿದ್ದಾವೆ. SC ST ದೌರ್ಜನ್ಯ ಪ್ರಬಂಧಕ ಕಾಯ್ದೆ ನಿಮ್ಮ ಕಾಲದಲ್ಲಿ 2,138 ನಮ್ಮ ಕಾಲದಲ್ಲಿ 2,113 25 ಕಡಿಮೆ ಆಗಿದ್ದಾವೆ. ಇವೆಲ್ಲವೂ ಕೂಡ ಪ್ರಮುಖವಾದಂಥ ಅಪರಾಧಗಳಿದಾವಲ್ಲ, ಅವರಲ್ಲೆಲ್ಲ ಕಡಿಮೆ ಆಗಿದ್ದಾವೆ ನಮ್ಮ ಕಾಲದಲ್ಲಿ. ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ. ನಿಮ್ಮ ಕಾಲದಲ್ಲಿ ಹಾಳಾಗಿತ್ತು, ನಮ್ಮ ಕಾಲದಲ್ಲಿ ಹಾಳಾಗಿತ್ತು. ಇದನ್ನೇ ರಾಷ್ಟ್ರಪತಿಗಳು ಇವರು ರಾಜ್ಯಪಾಲರು ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು. ಎಲ್ಲರೂ ಬರ್ಕೊಟ್ಟೆ ಅಲ್ವ ನೀವು ಓದಿಸೋದು? ಆಯ್ತು, ಮುಂದೆ ಓದಿದ್ದಾರಲ್ಲ ನೀವು. ಇನ್ನೇನು ಬೇರೆದವ್ರು ಬರ್ಕೊಟ್ಟಿದ್ರ? ನೀವು ಅದೇ ಪೆನ್ನಲ್ಲಿ ಬರ್ಕೊಟ್ಟದ್ದು. ನೀವು ಯಾರು ಬರ್ಕೊಟ್ಟಿದ್ರು ರಾಜ್ಯಪಾಲರಿಗೆ? ಅಧ್ಯಕ್ಷರು ವರ್ಷ ಚೇಂಜ್ ಆಗ್ಬಿಟ್ಟಿದೆ. ವಿರೋಧ ಪಕ್ಷ ಕೂತ್ಕೊಂಡ ತಕ್ಷಣ ನಿಮ್ಮ ವರ್ಷನ್ ಚೇಂಜ್ ಆಗ್ಬಿಡ್ತದ? ದಟ್ ಈಸ್ ಕಾನ್ಸ್ಟಿಟ್ಯೂಷನ್. ಅದನ್ನೇ ಹೇಳೋದು. ನೀವು ಇದ್ದಾಗ ಅಧಿಕಾರದಲ್ಲಿ ಇದ್ದಾಗಲೇ ನೀವೇ ಬರ್ಕೊಟ್ಟಿದ್ದವರು, ನಾವು ಅಧಿಕಾರದಲ್ಲಿದ್ದಾಗ ನಾವೇ ಬರ್ಕೊಡೋದು. ಆದರೆ ರಾಜ್ಯಪಾಲರ ವಿವೇಚನೆ ಇರ್ತದೆ. ಅವ್ರು ಸುಮ್ಮನೆ ಓದೋದಿಲ್ಲ. ನಾವು ಬರ್ಕೊಟ್ಟದನ್ನೆಲ್ಲ ಓದೋದಿಲ್ಲ, ಓದ್ಬೇಕಂತಲೂ ಇಲ್ಲ.
ಕಳೆದ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ತಗೊಂಡಿದೀವಿ ಅನ್ನೋದನ್ನ ಹೇಳಿದ್ದಾರೆ. ಅದನ್ನ ಹೇಳಿ. ಅದು ಹೇಳಿ ಕೂತ್ಕೊಳ್ಳಿ. ಹೌದು, ಕಾಂಟ್ರಾಕ್ಟ್ ಸಂಘದವರು ಒಂದು ಪತ್ರ ಬರೆದಿದ್ದಾರೆ ನಿಮಗೆ. ಅದ್ರಲ್ಲಿ ಅವರು ಹೇಳ್ತಾರೆ ಕಳೆದ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ಅನ್ನು ನಿಮ್ಮ ಇಲಾಖೆ ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ ಅಂತ. ಅದು ಹೋಲಿಕೆ ಮಾಡಿ. ಬರೀ ಇದನ್ನ ಯಾಕೆ ಮಾತ್ರ ಹೋಲಿಕೆ ಮಾಡ್ತೀರಿ? ಇದನ್ನ ಹೇಳಿದ್ರೆ ನಿಮಗೆ ತಡ್ಕೊಳಕ್ಕಾಗಲ್ಲ. ಏನ್ ಮಾಡೋದು? ಅಲ್ಲ ಸರ್, ಸತ್ಯ ಹೇಳಿದ್ರೆ ತಡ್ಕೊಳಕ್ಕಾಗಲ್ಲ. ವ್ಯಕ್ತಿತ್ವಕ್ಕೆ ಸೂಟ್ ಅಲ್ಲ ಸರ್. ಇದನ್ನ ಹಿಂಗೆ ಹೋಲಿಕೆ ಮಾಡಬಾರ್ದು ಸರ್. ಇದಕ್ಕೆ ಹೋಲಿಕೆ ಮಾಡಬಾರ್ದು ಸರ್. ಇದಕ್ಕೆ ಇನ್ಯಾವ್ದಕ್ಕೆ ಹೋಲಿಕೆ ಮಾಡ್ತೀರಿ? ಹೆಂಗ್ ಸರ್ ಇದು ಅಪರಾಧಗಳನ್ನು ಹೋಲಿಕೆ ಒಂದ್ ಸರ್ಕಾರ ಮಾಡಿದ್ರೆ ನಿಮ್ಮ ಘನತೆಗೆ ತಕ್ಕದಲ್ಲ ಸರ್. ನಾವೇ ಸದನದಲ್ಲಿ ನೋಡ್ತೀವಿ, ನಿಮ್ ಮಂಗಳೂರಿನವ್ರದೇ ಜಾಸ್ತಿ ಕರ್ರಿ. ಎದ್ದು ಬಿಡ್ತೀರಾ ಏನ್ ಇದೇ ಇಲ್ದಂಗೆ ಎದ್ದು ಬಿಡ್ತೀರಾ ಸುಮ್ನೆ. ಓ ಎಲ್ಲ ಹರಿಶ್ಚಂದ್ರ ಮೊಮ್ಮಕ್ಳ ಏನ್ ಮಾಡಕ್ಕಾಗತ್ತೆ? ಈಗ ಅಧ್ಯಕ್ಷರು ಇಲ್ಲಿದ್ದಾರೆ, ನೀವು ಅಲ್ಲಿ ಕೂತಿದ್ದೀರಲ್ಲ, ಏನ್ ಮಾಡ್ತೀರಿ? ನಮ್ಮ ಪುಣ್ಯಕ್ಕೆಲ್ಲ ನೀವು ಅಲ್ಲೇ ಗೆದ್ದು ಬಂದಿದ್ದೀರಾ ಬಿಜೆಪಿಲೇ. ಅದರಿಂದ ಆ ಪೀಠದಲ್ಲಿ ಮಾತಾಡುವ ಅಧ್ಯಕ್ಷರೇ, ಕಾನೂನು ಮಂಗಳೂರಿನ ಬಗ್ಗೆ ಹೀಗೆ ಮಾತಾಡಬಾರ್ದು ನೀವು. ಮಂಗಳೂರಿನ ಪ್ರೀತಿ ಮಂಗಳೂರಿನವರೆಲ್ಲರೂ ಸತ್ಯ ಹರಿಶ್ಚಂದ್ರ ಅಂತ ಆ ರೀತಿ ಮಾತಾಡಬಾರ್ದು. ಅಲ್ಲ, ಹರಿಶ್ಚಂದ್ರ ಅಂತ ಅಧ್ಯಕ್ಷರೆಲ್ಲ ಹೇಳಿದ್ದು. ಮಂಗಳೂರಿನವರು ಹಂಗ್ ಮಾತಾಡ್ತೀರಿ ಅಂತ ನೀವು ಕೂಗಿ ಅಭ್ಯಾಸ ಐತಲ್ರಿ. ಆಯ್ತು, ಮಂಗಳೂರು ಮಾತಾಡ್ಲಿ, ಉತ್ತರ ಕೊಡೋಣ. ಅವರು ಮಾತಾಡದಷ್ಟು ಪಾಪ ಮಾತಾಡಬೇಕು. ಇಲ್ಲಿ ಅಸೆಂಬ್ಲಿನಲ್ಲಿ ಮಾತಾಡಕ್ಕೆ ಇರೋದು. ಇದು ಮಾತಾಡಕ್ಕೆ ಎಲ್ಲ ಉತ್ತರ ಕೊಡೋಣ. ಮುಖ್ಯಮಂತ್ರಿಗಳಿಗೆ ಟೈಮಿನ ಇದು ನಾವು ಫಿಕ್ಸ್ ಮಾಡಂಗಿಲ್ಲ. ಅಧ್ಯಕ್ಷರು, ಸಭಾನಾಯಕರು ಅವ್ರು ಎಷ್ಟು ತೀರ್ಮಾನ ತಗೋತಾರೆ ಅಷ್ಟನ್ನು ನಾವು ಅಧ್ಯಕ್ಷರ ಕೆಲಸ ಮಾಡ್ಬೇಕಷ್ಟೇ, ಅಧ್ಯಕ್ಷರ ಡ್ಯೂಟಿ. ಬಟ್ ಮುಖ್ಯಮಂತ್ರಿಗಳಿಗೆ ಟೈಮ್ ಫಿಕ್ಸ್ ಮಾಡಂಗಿಲ್ಲ. ಅದರಿಂದ ವಿರೋಧ ಪಕ್ಷದ ನಾಯಕರಿಗೆ ಒಂದ್ ವೇಳೆ ರಿಕ್ವೆಸ್ಟ್ ಮಾಡಿದ್ರು ಮಾಡಬಹುದು, ಸಭಾ ನಾಯಕರಿಗೆ ಮಾಡಂಗಿಲ್ಲ. ಈ ಸದ್ಯದಲ್ಲೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಇದೆ. ಕೆಲಸ ಏನು? ಸದ್ಯದಲ್ಲೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಇದೆ. ಶಿವಲಿಂಗೇಗೌಡ್ರೆ ಫಿಕ್ಸ್. ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡ್ತಕ್ಕಂಥದ್ದು, ಅಪರಾಧಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಆಮೇಲೆ ಯಾರು ಅಪರಾಧ ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ದು. ಈ ಕೆಲಸ ಹೋಮ್ ಡಿಪಾರ್ಟ್ಮೆಂಟ್ನವರು ಮಾಡ್ತಕ್ಕಂಥದ್ದು. ಅದನ್ನ ಬಹಳ ಪರಿಣಾಮಕಾರಿಯಾಗಿ ನಾವು ಮಾಡಿದ್ದೀವಿ. ಸೊ ಅನೇಕ ಪ್ರಕರಣಗಳಲ್ಲಿ ಸೀರಿಯಸ್ ಅಫೆನ್ಸಸ್ಗಳು ನಡೆದಂತ ಕಡೆ ಅಪರಾಧಿಗಳನ್ನ ಪತ್ತೆ ಹಚ್ಚಿದ್ದೀವಿ. ನಿನ್ನೆ ತಾನೇ ಡ್ರಗ್ಸ್ ಮಂಗಳೂರಿನಲ್ಲಿ 75 ಕೆಜಿ ಅಲ್ಲ 75 ಕೋಟಿ ಡ್ರಗ್ಸ್ ಅನ್ನ ಸೀಜ್ ಮಾಡಿದ್ದೀವಿ. ನೀವೇ ತಾನೇ ಅಭಿನಂದನೆಗಳನ್ನು ಹೇಳಿದಿರಿ ನಮ್ಮ ಪೊಲೀಸ್ನವರಿಗೆ. ನೀವೇ ಹೇಳಿದಿರಿ, ಪೊಲೀಸ್ಗೆ ಅಭಿನಂದನೆಗಳನ್ನ ಹೇಳಿದಿರಿ. ಸೊ ಅದರಿಂದ